ತಂದಾಗ దేవుడు కాదు కాపాడేనా ఇన్న ముంజారు కాదు కాపాడుతుంటాడు ನಂಬುತ್ತದನ್ನೇ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ. ದೇವರ ಸ್ತೋತ್ರ. ಹಲ್ಲೆಲೂಯಾ. ದೇವರ ಸ್ತೋತ್ರ. ದೇವರು ನೆಹೆಮಿಯ ಸಾಕಮ್ಮ ಕುಟುಂಬದಲ್ಲಿ ಮಾಡಿದ ಅದ್ಭುತ. ಹೋದ ವರ್ಷ ಕಾಪಾಡಿ ಮಗಳ ಆರೋಗ್ಯದ ವಿಷಯದಲ್ಲಿ ಕೂಡ ಸಹಾಯ ಮಾಡಿ ಮಗಳು ರೋಗದಿಂದ ಬಿಡುಗಡೆ ಹೊಂದಿ ಏಸಪ್ಪನ ಪಾದ ಸನ್ನಿಧಿಯಲ್ಲಿ ಬಂದು ಕೂಡುವಂತೆ ಮಾಡಿದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು. ಮತ್ತು ಯಾರು ಇನ್ನು ಯಾರು ಹೇಳೋರು ಇದರ ಸಾಕ್ಷಿ? ಹೊಸ ವರ್ಷದ ತನಕ ನಮ್ಮ ಗಂಡ ಹೇಳ್ತೀನಿ, ನಮ್ಮ ಕುಟುಂಬನ, ನಮ್ಮ ಮಕ್ಕಳನ್ನ, ಸಿಸ್ಟರ್ನ ಕಾದು ಕಾಪಾಡಿ ಒಳಗಡೆ ನಮ್ಮ ಶರೀರನ ದೇವ್ರಿಗೆ ಸ್ತೋತ್ರ. ನಿಮಗೆ ವಂದನೆಗಳಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಮ್ಮ, ಹೇಳ. ಸಣ್ಣದೊಂದು ಸೈಲ ಕಲವರಿಗೆ ಕಾಣೋದು ಎಷ್ಟು ಅಪಾಯ ಮಾಡ್ತಾರಲ್ಲ, ನನ್ನ ಗಂಡರ ಡ್ಯಾಟ್ ಹಿಂದಿನ ಮ್ಯಾಗ ಬಿದ್ದು ಕೊಡಾಗಿ ದೇವರು ಕೈ ಮ್ಯಾಗ ಇಡೋದಂದ್ರೆ ನನ್ನ ಗಂಡ ಏನೋ ಅಪಾಯ ಆಗುತ್ತೆ ಅಂತ ದೇವ್ರು ಮಾಡಿ ಕಾಪಾಡಿದಾನ. ಹಲ್ಲೆಲೂಯಾ. ನನ್ನ ಕುಟುಂಬಕ್ಕೋಸ್ಕರ, ನಮ್ಮ ಮನೆಗೋಸ್ಕರ ಮತ್ತೆ ಈ ಸಾಧ್ಯ ಜನಗಳು ಎಲ್ಲ ಕಡೆ ಪ್ರಾರ್ಥನೆ ಮಾಡಿ, ಅಪ್ಪ ಅಮ್ಮರು ಸುತ್ತ ಮಕ್ಕಳು ಎಲ್ಲ ಕೂಡ ಪ್ರಾರ್ಥನೆ ಮಾಡ್ಯಾರ. ಈ ಮಾಡೋದೆಲ್ಲ ದೇವಸ್ಥಾನ ನಿಮ್ಮೆಲ್ಲ ನಮ್ಮ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನೋಡಿ, ಪ್ರಾರ್ಥನೆ ಮಾಡಿದರೆ ನಂಬಿಕೆಯಿಂದ ಅದ್ಭುತವನ್ನು ಮಾಡುವ ದೇವರು ನಮ್ಮ ದೇವರ ಅದ್ಭುತ ಸ್ವರೂಪದು. ನಾನು ಶುಕ್ರವಾರ ಪ್ರತಿ ಕರಾಮಿದ್ದಿನ ಕೆಮ್ಮು ಬಂದಿತ್ತು. ಮತ್ತೆ ಪ್ರೇಯರ್ ಮಾಡಿಕೊಂಡೆ. ರಾತ್ರಿ ಚೆನ್ನಾಗಿ ಮಕ್ಕಳಿಗೆ ಫುಲ್ಲು ಕೆಮ್ಮಂದ್ರೆ ಕೆಮ್ಮು ಅಳ್ತದೆ ಫುಲ್ಲು. ನಾವು ಯಾವ ಡಾಕ್ಟರ್ ಹೋಗಿರೋದ್ರೆ ಟಾನಿಕ್ ಹುಳಿಗೆ ಏನಾಗಂಗಿಲ್ಲ, ನೀವೇ ಕಾರ್ಯ ಮಾಡ್ಬೇಕಂತ ಕೇಳಿದ ದೇವರು ಅದ್ಭುತ ರೀತಿಯಲ್ಲಿ ರಾತ್ರಿ ಎಲ್ಲ ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಮತ್ತು ಬೆಳಿಗ್ಗೆ ನಿನ್ನೆ ಕೂಡ ಫುಲ್ಲು ಜ್ವರ. ಅವಾಗಿಂದ ನಾವು ಸಾಕ್ಷಿ ಹೇಳ್ತೀವಿ ಅನ್ಕೊಂಡು ದೇವರು ಅದ್ಭುತ ರೀತಿಯಲ್ಲಿ ನನ್ನ ಮಕ್ಕಳಿಬ್ಬರನ್ನು ಒಂದು ಏನು ಕೂಡ ಹಾಸ್ಪಿಟ್ಲಿಗೆ ಹೋದಂಗೆ ದೇವರು ಕಾಪಾಡಿದೆಲ್ಲ ತಿಳಿಸ್ತದೆ ನಮಗೆ. ನೋಡ್ಬೋದು. ಹಲ್ಲೆಲೂಯಾ. ಯಾಕೋಬ 5:15 ವಾಕ್ಯ ಮಕ್ಕಳೇ. ಸತ್ಯವೇದದಲ್ಲಿ ದೇವರ ವಾಕ್ಯ ಹೇಳ್ತದೆ. ಯಾಕೋಬ 5:15 ಏನು ಹೇಳ್ತದೆ ಅಂದರೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ರೋಗಿಗೆ ರಕ್ಷಣೆ ನೀಡುವುದು, ತೆಲುಗಿನಲ್ಲಿ ಸ್ವಸ್ಥಪರಚುನು ಅಂತ ಇದೆ. ಹಲ್ಲೆಲೂಯಾ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಸಮಸ್ತವೂ ಸಾಧ್ಯ. ದೇವರ ವಾಕ್ಯನ ಹೇಳ್ತದಲ್ವ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಅಂತ. ಯೋಹಾನ 11:40 ವಾಕ್ಯದ ಪ್ರಕಾರ ಮಕ್ಕಳೇ, ನಾವು ನಂಬಿಕೆಯಿಂದ ಇದ್ದಾಗ ದೇವರ ಅದ್ಭುತಗಳನ್ನು ಮಾಡ್ತಾನೆ. ಅದೇ ದೇವರ ಮಹಿಮೆ ನಮ್ಮ ಮೇಲೆ, ನಿಮ್ಮ ಮೇಲೆ. ಹಲ್ಲೆಲೂಯಾ. ಮತ್ತು ಇನ್ನು ಯಾರಾದರೂ ಹೇಳೋರು ಇದ್ದರೆ ಬೇಗ ಬೇಗ. ಯಾರು ಇಲ್ವಾ? ನಂದೇ ಒಂದು ಸಣ್ಣ ಸಾಕ್ಷಿ. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೆ ವಂದನೆಗಳು. ನಿನ್ನೆ ಅಲ್ಲ, ಮೊನ್ನೆ ದಿನ ಸುನೀತಮ್ಮ ಅವ್ರ ಗುರುವಾರ 8ನೇ ತಾರೀಕು ನಾವು ಸುನೀತಮ್ಮ ರಾಮಯ್ಯ ಅವರ ಮನೆಯಲ್ಲಿ ಪದ್ಮ ಹರೀಶ್ ಅವರ ವಿವಾಹದ ದಿನಾಚರಣೆಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಬಂದು ಪ್ರೇಯರ್ ಮಾಡಿದ್ದೇವೆ. ಮತ್ತು ನಮ್ಮ ಏಜಿಯಂ ಪಾಸ್ಟರ್ಸ್ ಮೀಟಿಂಗನ್ನು ಕೂಡ ಮಾಡಿದ್ದೇವೆ. ಆರಾಮಾಗಿದ್ದೇವೆ ಆವತ್ತಿನ ದಿನ. ಆದರೆ ಆ್ಯಕ್ಚುಲಿ ನಾನು ಆರಾಮಾಗಿಲ್ಲ. ಬಳ್ಳಾರಿಯಿಂದ ಬಂದಿದ್ದೆ. ನನಗೆ ತುಂಬ ಬಲಹೀನತೆ ಇತ್ತು. ಕಾಲು ನೋವು ತುಂಬ ಇತ್ತು ಮತ್ತು ಹಲ್ಲು ನೋವಾಗಿದೆ. ಆ ಹಲ್ಲು ನೋವಿಂದ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಅದು ಹಲ್ಲೆಲ್ಲ ಕೊರೆದು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಇನ್ನೂ ನಡೆದಿದೆ. 2 ಸಲ ಹೋಗಿ ಬಂದಿದ್ದೇನೆ. ಮತ್ತು ನಾಡಿದ್ದು ಹೋಗಬೇಕು. ಹಲ್ಲು ನೋವು, ಕಾಲು ನೋವಿಂದನೇ ನಾನು ಬಂದಿದ್ದು ಸೋಮಲಾಪುರಕ್ಕೆ. ಆದರೂ ಕೂಡ ದೇವರು 8ನೇ ತಾರೀಕು ದೇವರು ಕಾರ್ಯಕ್ರಮ ಚೆನ್ನಾಗಿ ಪ್ರಾರ್ಥನೆ ಎಲ್ಲ ಚೆನ್ನಾಗಾಯಿತು. ತಿರ್ಗ ದಿನ ಬೆಳಗ್ಗೆ 9ನೇ ತಾರೀಕು ಬೆಳಗ್ಗೆ ಹೀಗೆ ಎದ್ದು ಎಲ್ಲರೂ ರೆಡಿಯಾಗಿ ಟಿಫನ್ ಮಾಡಿ ಕೂತಿದ್ದೇವೆ. ಅಪ್ಪಾಜಿ ಊರಿಗೆ ಹೋಗ್ತೀನಿ ಅಂದರು. ರೆಡಿಯಾಗಿದ್ದರು ಊರಿಗೆ ಹೋಗೋದಕ್ಕೆ. ನಾವು ಮಾತಾಡ್ತಾ ಕೂತಿರುವಾಗಲೇ ಇದ್ದಕ್ಕಿದೆ ಹೀಗೆ ಚೇರ್ ಮೇಲೆ ಕೂತಿದ್ದೀನಿ ಮಾತಾಡ್ತಾ ಇದ್ದೀವಿ ಅಷ್ಟೇ. ಸಡನ್ನಾಗಿ ಇದ್ದಕ್ಕಿದ್ದಾಗೆ
ಚೇರು ಮುರ್ಕೊಂಡು ಬಿದ್ದುಬಿಟ್ಟೆ ಕೆಳಗೆ. ಚೇರು ಮುರಿದೋಯ್ತು, ಬಿದ್ದುಬಿಟ್ಟೆ ಹಂಗೆ ಕೆಳಗೆ. ಯಾಕೆ ಮುರಿತೋ ಗೊತ್ತಿಲ್ಲ, ಯಾಕೆ ಬಿದ್ದಿದೋ ಗೊತ್ತಿಲ್ಲ. ತಕ್ಷಣ ಬಂದರು ಮಕ್ಕಳು, ಎಬ್ಸಿದ್ರು. ನನ್ನ ರಾಮಯ್ಯ ಮತ್ತು ಸುಂತಮ್ಮ ಯಾರ್ಯಾರು ನನ್ನ ಹಿಡ್ಕೊಂಡು ಮಕ್ಕಳು ಎಬ್ಸಿದ್ರು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಕ್ಕಳೇ, ಏನೂ ಆಗಿಲ್ಲ. ಅಕಸ್ಮಾತ್ ಕೈ ಕಾಲು ಮುರಿದಿದ್ರೆ ಏನಿತ್ತು ನನ್ನ ಕತೆ. ವಯಸ್ಸಾಗಿದೆ, ನಮ್ಗೆ ವಯಸ್ಸಾಗಿದೆ, 67 ವರ್ಷ ವಯಸ್ಸು. ಅಕಸ್ಮಾತ್ ಕೈಯೋ ಕಾಲೋ ಮೊಣಕೈಯೋ ಇದು ಎಷ್ಟೋ ಜನಕ್ಕೆ ನೋಡ್ತೇವೆ, ಬೆರಳು ಮುರಿತೇವೆ, ಇಲ್ಲಿ ಮುರಿತೇವೆ, ಮೊಣಕೈ ಮುರಿತದೆ, ಏನೇನೋ ಆಗ್ತದೆ. ಕಾಲು ಮೊದಲೇ ಆಪ್ರೇಷನ್ ಆಗಿರೋ ಕಾಲುಗಳು ನೆಲದ ಮೇಲೆ ಬಿದ್ದುವೆ ಅಂದರೆ ಕಾಲಿಗೆ ಕೈಗೆ ಏನಾದರೂ ಆಗಬಹುದಿತ್ತು. ಆದರೆ ಏಸಪ್ಪ ಎಲ್ಲವನ್ನು ತಪ್ಪಿಸಿದಾನೆ ಮಕ್ಕಳೇ. ಸುಮ್ಮನೆ ಮತ್ತೆ ಎಬ್ಸಿದ್ರ ಮಕ್ಕಳು ಆರಾಮಾಗಿ ಅಂತ ಕೂತೆ. ಎಲ್ಲೂ ಯಾವ ನೋವು ಕೂಡ ಆಗಿಲ್ಲ ನನಗೆ, ಗಾಯಗಳು ಆಗಿಲ್ಲ, ಏನೂ ಮುರಿದಿಲ್ಲ, ಯಾವ ನೋವಾಗಿಲ್ಲ. ಮತ್ತು ಯಥಾ ರೀತಿ ಎದ್ದು ಕುಳಿತುಕೊಳ್ಳುವಂತೆ ದೇವರು ಸಹಾಯ ಮಾಡಿದ. ನಮ್ಮ ದೇವರು ಅಪಾಯದಿಂದ ತಪ್ಪಿಸಿದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನೋಡಿ, ಯಾವ ಕ್ಷಣದಲ್ಲಿ ಯಾರಿಗೆ ಏನಾಗುತ್ತೆ ಗೊತ್ತಿಲ್ಲ. ಹೀಗೆ ಮಾತಾಡ್ತಾ ಕೂತೀವಿ, ಸಡನ್ನಾಗಿ ಈ ಕಡೆ ಮೂರ್ಕೊಂಡು ಹಿಂಗೆ ಬಿದ್ದುಬಿಡ್ತು ಚೇರು. ಅದು ಒಳ್ಳೆ ಗಟ್ಟಿ ಚೇರು, ಮತ್ತು ಅಂತಿಂತ ತೆಳ್ಳನ ಚೇರು ಕೂಡ ಅಲ್ಲ, ಅದು ಗಟ್ಟಿ ಚೇರೇ, ಸ್ಟ್ರಾಂಗ್ ಇರೋ ಚೇರೇ. ಇದ್ದಕ್ಕಿದ್ದಕ್ಕೆ ಮುರಿದೋಗ್ಬಿಡ್ತು. ಆದರೆ ದೇವರ ಕೃಪೆ ಮಕ್ಕಳೇ, ಏನೂ ಆಗಿಲ್ಲ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇದು ನನ್ನ ಸಾಕ್ಷಿ. ಮತ್ತು ಕಾಲು ನೋವಿದೆ. ನಿನ್ನೆ ಸಾಯಂಕಾಲ ಕುಟುಂಬ ಪ್ರಾರ್ಥನೆಗೆ ಹೋಗಬೇಕಿತ್ತು, ಮತ್ತು ಅಲ್ಲಿ ಜನತಾ ಕಾಲನಿಯಲ್ಲಿ ಕೂಡ ನಾನು ಸುರೇಶ ಮತ್ತು ರೋಜಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಕಾಲು ನೋವುಗಳು ಜಾಸ್ತಿ ಆಗಿ ಕಾಲು ಸೆಟ್ಕೊಂಡು, ಈ ಚಳಿ ಇದೆಯಲ್ಲ, ಕಾಲು ಬೆರಳುಗಳು ಹಿಂಗೆ ಸೆಟ್ಕೊಂಡ್ಬಿಡ್ತವೆ. ಆ ಸೆಟ್ಕೊಂಡ ಮೇಲೆ ಆ ಸೆಟ್ಕೊಂಡಿದ್ದು ಬಿಡೋವರೆಗೆ ಸಿಕ್ಕಾಪಟ್ಟೆ ನೋವು, ಕಾಲು ಬಿಟ್ಟ ಮೇಲೂ ನೋವು. ಹಾಗಾಗಿ ನಾನು ಎಲ್ಲಿ ಪ್ರೇಯರ್ಗೆ ನಿನ್ನೆ ಹೋಗೋಕ್ಕಾಗಿಲ್ಲ. ಮತ್ತು ದೇವರು ನನ್ನ ಕ್ಷಮಿಸಬೇಕು, ನನ್ನ ಮಕ್ಕಳು ಕೂಡ ನನ್ನ ಕ್ಷಮಿಸಬೇಕು. ದೇವರಿಗೆ ಸ್ತೋತ್ರ. ಮತ್ತು ಸುಂತಮ್ಮ ಅವರೇ ಹೋಗಿ ನಡ್ಸ್ಕೊಂಬಂದರು ಪ್ರೇಯರು. ಯಾಕೆ ಬರ್ತೀನಂತಲೇ ರೆಡಿ ಆಗಿದ್ದೀನಿ, ಸ್ನಾನ ಮಾಡೀನಿ, ಎಲ್ಲ ರೆಡಿ ಆಗಿದ್ದೀನಿ. ಇನ್ನೇನು ಹೋಗಬೇಕು ಅವ್ರವ್ರ ಮನೆಗೆ ಅಂದಾಗ ಮತ್ತೆ ಕಾಲು ನೋವು ಜಾಸ್ತಿ ಆಗೋದು. ಅದಕ್ಕಾಗಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಮತ್ತು ದೇವರು ಅದ್ಭುತವಾಗಿ ನಡೆಸಿದ್ದಾನೆ ಕುಟುಂಬ ಪ್ರಾರ್ಥನೆ. ದೇವರಿಗೆ ಸ್ತೋತ್ರ. ಮತ್ತು ಎಲ್ಲರನ್ನು ಕೂಡ ಈ ಸೋಮಲಾಪುರ ಗ್ರಾಮವನ್ನು, ಪ್ರತಿ ಮನೆಯನ್ನು, ಪ್ರತಿ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ. ಪ್ರತಿ ಕುಟುಂಬ, ಪ್ರತಿಯೊಬ್ಬರು ಕೂಡ ನಾವು ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಕುಟುಂಬಗಳಾಗಿರುವಂತೆ ದೇವರು ಅದ್ಭುತವನ್ನು ಮಾಡಲಿ. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೆ ನನ್ನ ವಂದನೆಗಳಮ್ಮ. ನೆಕ್ಸ್ಟು ಪ್ರಕಟಣೆಗಳು. ಓಕೆ, ಕುಟುಂಬ ಪ್ರಾರ್ಥನೆ ಯಾರ ಮನೆಯಲ್ಲಿ ನೆಕ್ಸ್ಟ್ ವೀಕು? ನೇಮಿಯ ಮನೆಯಲ್ಲಿ. ಓಕೆನಾ? ನೇಮಿಯ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಓಕೆ ಮಗ? ಓಕೆಮ್ಮ, ಸಾಕಮ್ಮ. ಇನ್ನೂ ಯೋಚನೆ ಮಾಡ್ತಾಳೆ.